ದರ್ಶನ್ ರಾಜಾತಿಥ್ಯ ಪ್ರಕರಣ ಆಚೆ ಬಂದ ಮೇಲೂ ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಾ ಪೊಲೀಸರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕಾರಾಗೃಹದಲ್ಲಿ ಟೈಟ್ ಸೆಕ್ಯೂರಿಟಿ ಅಂದಿತ್ತು ನೆಪ ಮಾತ್ರನಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಈಗ ಜೈಲಲ್ಲಿ ಮತ್ತೆ ಅಕ್ರಮ ನಡೀತಿದೆ ಅನ್ನೋದಕ್ಕೆ ಸಾಕ್ಷ್ಯ ಪತ್ತೆ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ನಿನ್ನೆ ಸಿಸಿಬಿ ಮೆಗಾ ದಾಳಿಯನ್ನ ನಡೆಸಿರುತ್ತೆ. ದಾಳಿ ವೇಳೆ ಸುಮಾರು 15 ಮೊಬೈಲ್, ಹರಿತವಾದಂತಹ ಚಾಕು ಪತ್ತೆಯಾಗಿತ್ತು. ರಾಜಾತಿಥ್ಯ ಕೇಸ್ ತನಿಖೆ ನಡೆಯುತ್ತಿರುವಾಗಲೇ ಮತ್ತೆ ಅಕ್ರಮ ಅಲೆ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗಿತ್ತು. ಒಂದು ಕೈಯಲ್ಲಿ ಕಾಫಿ ಮಗ್ಗು, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡು ರೌಡಿ ಶೀಟರ್ಗಳ ಜೊತೆ ಕೂತಿದ್ರು. ಮೊಬೈಲ್ಗಳ ಮೂಲಕ ವಿಡಿಯೋ ಕಾಲಲ್ಲಿ ಮಾತನಾಡಿದ್ರು. ಅದಾದ್ಮೇಲೆ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಇದಾದ್ಮೇಲೂ ಕೂಡ ದಾಳಿ ಮಾಡಾದ್ಮೇಲೆ ಸಾಕಷ್ಟು ಮೊಬೈಲ್ಗಳು ಸಿಕ್ಕಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಮತ್ತೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ಮೆಗಾ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲವನ್ನ ಕೂಡ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ, ಎಲ್ಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ಮೊಬೈಲ್. ಜೈಲಲ್ಲಿ 7 ಎಲೆಕ್ಟ್ರಿಕ್ ಸ್ಟವ್ ಸಿಕ್ಕಿದೆ. 37,100 ನಗದು ಸಿಕ್ಕಿದೆ. 1 ಪೆನ್ ಡ್ರೈವ್, 3 ಮೊಬೈಲ್ ಚಾರ್ಜರ್ ಸಿಕ್ಕಿದೆ. 2 ಇಯರ್ ಬಡ್ಸ್ಗಳು ಪತ್ತೆಯಾಗಿದೆ. ಅಕ್ರಮವಾಗಿ ಜೈಲಲ್ಲಿರುವ ಖೈದಿಗಳಿಗೆ ಬೇಕಾದಂತಹ ವಸ್ತು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ನೇತೃತ್ವದಲ್ಲಿ ಈ ದಾಳಿ ನಡೆದಿರುತ್ತೆ. ಜೈಲಲ್ಲಿ ನಿಷೇಧಿತ ವಸ್ತುಗಳು ಪತ್ತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ ಏನೇನೆಲ್ಲ ಸಿಕ್ಕಿದೆ ಅಂತ ಹೇಳಿ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಸೆಕ್ಯೂರಿಟಿ ಇಲ್ವಾ? ಇಷ್ಟೆಲ್ಲ ಇದ್ರೂ ಕೂಡ ಹೇಗೆ ಆ ಫೋನ್ಗಳೆಲ್ಲ ಹೊರಗಡೆ ಬರ್ತಾ ಇದೆ, ಅಥವಾ ಇರುವಂತಹ ಎಲ್ಲವನ್ನ ಕೂಡ ಯಾಕೆ ಅವ್ರು ಇನ್ನೂ ಕ್ಲಿಯರ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಡಿ ಗ್ಯಾಂಗ್ಗೆ ರಾಜಾತಿಥ್ಯ ಪ್ರಕರಣ ಇತ್ತಲ್ಲ, ಜೈಲಲ್ಲಿ ಫೋಟೋ ತೆಗೆದವರು ಯಾರು ಅನ್ನೋದೇ ಈಗ ಸಸ್ಪೆನ್ಸ್ ಆಗೋಗಿದೆ. ಅವರಷ್ಟು ಜನ ಕುತ್ಕೊಂಡು ಮಾತನಾಡ್ತಿದ್ದಂತಹ ಫೋಟೋವನ್ನ ತೆಗೆದಂಥವರು ಯಾರು, ಅದನ್ನ ವೈರಲ್ ಮಾಡಿದಂಥವರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಹೆಚ್ಚು ಭದ್ರತೆ ಇರುವಂತಹ ಬ್ಯಾರಕ್ ಬಳಿಯೇ ತೆಗೆದಿದ್ದಂತಹ ಫೋಟೋ ಇದು. ಮೊದಲು ರೌಡಿ ಶೀಟರ್ ವೇಲು ಫೋಟೋ ತೆಗೆದಿದ್ದ ಎನ್ನಲಾಗಿತ್ತು. ಆದ್ರೀಗ ನಾನು ಫೋಟೋವನ್ನ ತೆಗೆದೇ ಇಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. ಫೋಟೋ ವಿಚಾರ ನನಗೂ ಗೊತ್ತಿಲ್ಲ ಅಂತಿದ್ದಾನೆ ನಾಗ. ಹೀಗಾಗಿ 3 ಬ್ಯಾರಕ್ಗಳಲ್ಲಿ ವಿಚಾರಣಾಧೀನ ಕೈದಿಗಳ ವಿಚಾರಣೆಯನ್ನ ನಡೆಸಲಾಗ್ತದೆ. ಈವರೆಗೂ ಅಧಿಕಾರಿಗಳಿಂದ ಸುಮಾರು 120 ಖೈದಿಗಳನ್ನ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ವೇಳೆ ನಾವು ಫೋಟೋವನ್ನ ತೆಗೆದಿಲ್ಲ ಅಂತ ಹೇಳಿ ಕೈದಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಫೋಟೋವನ್ನ ತೆಗೆದಂತವರು ಯಾರು ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಕೂಡ ಸಿಗ್ತಾ ಇಲ್ಲ. ನೋಡಿ, ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ನಾಗ ಇರಬಹುದು, ಒಂದು ಕಡೆ ದರ್ಶನ್ ಇದ್ದಾರೆ, ಮತ್ತೊಂದು ಕಡೆ ಅವರ ದರ್ಶನ್ ಮ್ಯಾನೇಜರ್ ಇದ್ದಾರೆ. ಇವರು ಎಲ್ಲ ಇದ್ರೂ ಕೂಡ ಇದನ್ನ ಈಸಿಯಾಗಿ ತೆಗೆದಂಥವ್ರು ಯಾರು, ತುಂಬಾ ಹತ್ತಿರದಿಂದನೇ ತೆಗೆದಿದ್ದಾರೆ ಈ ಫೋಟೋನ. ಇದನ್ನ ವೈರಲ್ ಮಾಡಿದಂಥವ್ರು ಯಾರು ಅನ್ನೋದಕ್ಕೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ, ಬಟ್ ಆದರೂ ಅದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಈನಾಗ ನಾನಂತೂ ಅದನ್ನು ತೆಗ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬೇರೆ ಎಲ್ಲರೂ ಕೂಡ ಅದಕ್ಕೆ ನಾನು ತೆಗ್ದಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ದರ್ಶನ್ ರಾಜಾತಿಥ್ಯ ಪ್ರಕರಣ ಆಚೆ ಬಂದ ಮೇಲೂ ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಾ ಪೊಲೀಸರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕಾರಾಗೃಹದಲ್ಲಿ ಟೈಟ್ ಸೆಕ್ಯೂರಿಟಿ ಅಂದಿತ್ತು ನೆಪ ಮಾತ್ರನಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಈಗ ಜೈಲಲ್ಲಿ ಮತ್ತೆ ಅಕ್ರಮ ನಡೀತಿದೆ ಅನ್ನೋದಕ್ಕೆ ಸಾಕ್ಷ್ಯ ಪತ್ತೆ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ನಿನ್ನೆ ಸಿಸಿಬಿ ಮೆಗಾ ದಾಳಿಯನ್ನ ನಡೆಸಿರುತ್ತೆ. ದಾಳಿ ವೇಳೆ ಸುಮಾರು 15 ಮೊಬೈಲ್, ಹರಿತವಾದಂತಹ ಚಾಕು ಪತ್ತೆಯಾಗಿತ್ತು. ರಾಜಾತಿಥ್ಯ ಕೇಸ್ ತನಿಖೆ ನಡೆಯುತ್ತಿರುವಾಗಲೇ ಮತ್ತೆ ಅಕ್ರಮ ಅಲೆ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗಿತ್ತು. ಒಂದು ಕೈಯಲ್ಲಿ ಕಾಫಿ ಮಗ್ಗು, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡು ರೌಡಿ ಶೀಟರ್ಗಳ ಜೊತೆ ಕೂತಿದ್ರು. ಮೊಬೈಲ್ಗಳ ಮೂಲಕ ವಿಡಿಯೋ ಕಾಲಲ್ಲಿ ಮಾತನಾಡಿದ್ರು. ಅದಾದ್ಮೇಲೆ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಇದಾದ್ಮೇಲೂ ಕೂಡ ದಾಳಿ ಮಾಡಾದ್ಮೇಲೆ ಸಾಕಷ್ಟು ಮೊಬೈಲ್ಗಳು ಸಿಕ್ಕಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಮತ್ತೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ಮೆಗಾ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲವನ್ನ ಕೂಡ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ, ಎಲ್ಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ಮೊಬೈಲ್. ಜೈಲಲ್ಲಿ 7 ಎಲೆಕ್ಟ್ರಿಕ್ ಸ್ಟವ್ ಸಿಕ್ಕಿದೆ. 37,100 ನಗದು ಸಿಕ್ಕಿದೆ. 1 ಪೆನ್ ಡ್ರೈವ್, 3 ಮೊಬೈಲ್ ಚಾರ್ಜರ್ ಸಿಕ್ಕಿದೆ. 2 ಇಯರ್ ಬಡ್ಸ್ಗಳು ಪತ್ತೆಯಾಗಿದೆ.
ಅಕ್ರಮವಾಗಿ ಜೈಲಲ್ಲಿರುವ ಕೈದಿಗಳಿಗೆ ಬೇಕಾದಂತಹ ವಸ್ತು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ನೇತೃತ್ವದಲ್ಲಿ ಈ ದಾಳಿ ನಡೆದಿರುತ್ತೆ. ಜೈಲಲ್ಲಿ ನಿಷೇಧಿತ ವಸ್ತುಗಳು ಪತ್ತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ ಏನೇನೆಲ್ಲ ಸಿಕ್ಕಿದೆ ಅಂತ ಹೇಳಿ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಸೆಕ್ಯೂರಿಟಿ ಇಲ್ವಾ, ಇಷ್ಟೆಲ್ಲ ಇದ್ರೂ ಕೂಡ ಹೇಗೆ ಆ ಫೋನ್ಗಳೆಲ್ಲ ಹೊರಗಡೆ ಬರ್ತಾ ಇದೆ, ಅಥವಾ ಇರುವಂತಹ ಎಲ್ಲವನ್ನ ಕೂಡ ಯಾಕೆ ಅವ್ರು ಇನ್ನೂ ಕ್ಲಿಯರ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಡಿ ಗ್ಯಾಂಗ್ಗೆ ರಾಜಾತಿಥ್ಯ ಪ್ರಕರಣ ಇತ್ತಲ್ಲ, ಜೈಲಲ್ಲಿ ಫೋಟೋ ತೆಗೆದವರು ಯಾರು ಅನ್ನೋದೇ ಈಗ ಸಸ್ಪೆನ್ಸ್ ಆಗೋಗಿದೆ. ಅವರಷ್ಟು ಜನ ಕುತ್ಕೊಂಡು ಮಾತನಾಡ್ತಿದ್ದಂತಹ ಫೋಟೋವನ್ನ ತೆಗೆದಂಥವರು ಯಾರು, ಅದನ್ನ ವೈರಲ್ ಮಾಡಿದಂಥವರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಹೆಚ್ಚು ಭದ್ರತೆ ಇರುವಂತಹ ಬ್ಯಾರಕ್ ಬಳಿಯೇ ತೆಗೆದಿದ್ದಂತಹ ಫೋಟೋ ಇದು. ಮೊದಲು ರೌಡಿ ಶೀಟರ್ ವೇಲು ಫೋಟೋ ತೆಗೆದಿದ್ದ ಎನ್ನಲಾಗಿತ್ತು. ಆದ್ರೀಗ ನಾನು ಫೋಟೋವನ್ನ ತೆಗೆದೇ ಇಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. ಫೋಟೋ ವಿಚಾರ ನನಗೂ ಗೊತ್ತಿಲ್ಲ ಅಂತಿದ್ದಾನೆ ನಾಗ. ಹೀಗಾಗಿ 3 ಬ್ಯಾರಕ್ಗಳಲ್ಲಿ ವಿಚಾರಣಾಧೀನ ಕೈದಿಗಳ ವಿಚಾರಣೆಯನ್ನ ನಡೆಸಲಾಗ್ತದೆ. ಈವರೆಗೂ ಅಧಿಕಾರಿಗಳಿಂದ ಸುಮಾರು 120 ಕೈದಿಗಳನ್ನ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ವೇಳೆ ನಾವು ಫೋಟೋವನ್ನ ತೆಗೆದಿಲ್ಲ ಅಂತ ಹೇಳಿ ಕೈದಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಫೋಟೋವನ್ನ ತೆಗೆದಂತವರು ಯಾರು ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಕೂಡ ಸಿಗ್ತಾ ಇಲ್ಲ. ನೋಡಿ, ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ನಾಗ ಇರಬಹುದು, ಒಂದು ಕಡೆ ದರ್ಶನ್ ಇದ್ದಾರೆ, ಮತ್ತೊಂದು ಕಡೆ ಅವರ ದರ್ಶನ್ ಮ್ಯಾನೇಜರ್ ಇದ್ದಾರೆ. ಇವರು ಎಲ್ಲ ಇದ್ರೂ ಕೂಡ ಇದನ್ನ ಈಸಿಯಾಗಿ ತೆಗೆದಂಥವ್ರು ಯಾರು, ತುಂಬಾ ಹತ್ತಿರದಿಂದನೇ ತೆಗೆದಿದ್ದಾರೆ ಈ ಫೋಟೋನ. ಇದನ್ನ ವೈರಲ್ ಮಾಡಿದಂಥವ್ರು ಯಾರು ಅನ್ನೋದಕ್ಕೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ, ಬಟ್ ಆದರೂ ಅದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಈನಾಗ ನಾನಂತೂ ಅದನ್ನು ತೆಗ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬೇರೆ ಎಲ್ಲರೂ ಕೂಡ ಅದಕ್ಕೆ ನಾನು ತೆಗ್ದಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.